ಅಂಕೋಲಾ ತಾಲೂಕಿನ ಅವರ್ಸಾದ ಶ್ರೀ ಕಾತ್ಯಾಯನಿ ಪ್ರೌಢಶಾಲೆಯ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಡಿಸೆಂಬರ್ 26ರಿಂದ 28ರವರೆಗೆ 3 ದಿನಗಳ ಕಾಲ ನಡೆಯಲಿದೆ ಎಂದು ನಿವೃತ್ತ ಮುಖ್ಯಾಧ್ಯಾಪಕ ಡಿಆರ್ ಹಿಚ್ಕಡ್ ತಿಳಿಸಿದರು. ನಗರ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 26ರಂದು ಸಂಜೆ 4 ಗಂಟೆಗೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅಮೃತ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧ್ಯಕ್ಷತೆ ವಹಿಸಲಿದ್ದು, ಶಾಸಕರಾದ ಸತೀಶ್ ಸೈಲ್, ಐಸಿಎಂಆರ್ ಮಾಜಿ ನಿರ್ದೇಶಕಿ ಡಾಕ್ಟರ್ ಸ್ಮಿತಾ ಡಿ ಮಹಾಲೆ, ಕೆಎಲ್ಇ ತಾಂತ್ರಿಕ ಮಹಾವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಪ್ರಕಾಶ್ ತೇವರಿ ಸೇರಿದಂತೆ ಗಣ್ಯರು ಮುಖ್ಯ ಅತಿಥಿಗಳಾಗಲಿದ್ದಾರೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ಜ್ಞಾನಾಮೃತ ಎಂಬ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಗುವುದು. ರಾತ್ರಿ 8:30ಕ್ಕೆ ಸ್ಥಳೀಯ ಪ್ರತಿಭಾವಂತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಡಿಸೆಂಬರ್ 27ರ ಸಂಜೆ 4 ಗಂಟೆಗೆ ಸನ್ಮಾನ ಸಮಾರಂಭದಲ್ಲಿ ಸಲಹಾ ಸಮಿತಿ ಅಧ್ಯಕ್ಷ ಮಂಗಲದಾಸ್ ಕಾಮತ್ ಉಪಸ್ಥಿತರಿದ್ದು, ಎಂಎಲ್ಸಿ ಗಣಪತಿ ಉಳ್ವೇಕರ್, ಬಿಇಒ ಮಂಗಳಲಕ್ಷ್ಮಿ ಪಾಟೀಲ್, ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಶಿವಾನಂದ ನಾಯ್ಕ್, ಉದ್ಯಮಿ ಸಾಯಿ ಪ್ರಕಾಶ್ ರಾಯ್ಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಈವರೆಗಿನ ಬ್ಯಾಚಿನ ವಿದ್ಯಾರ್ಥಿಗಳು, ಶಾಲಾ ಆಡಳಿತ ಮಂಡಳಿ ಸದಸ್ಯರು, ಹಳೆಯ ಮತ್ತು ಹಾಲಿ ಶಿಕ್ಷಕರು ಹಾಗೂ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಲು ನಿರ್ಧರಿಸಲಾಗಿದೆ ವಿವರಿಸಿದರು. ಡಿಸೆಂಬರ್ 28 ರವಿವಾರದಂದು ಸಂಜೆ 4ಕ್ಕೆ ನಡೆಯುವ ಸಮಾರೋಪ ಸಮಾರಂಭಕ್ಕೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಿತಿ ಅಧ್ಯಕ್ಷ ರಾಜನ್ ವಾಮನ್ ಅಣ್ವೇಕರ್, ಜವಾಹರಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ನಿವೃತ್ತ ಸಿಇಒ ರವೀಂದ್ರ ರೇವಣ್ಕರ್ ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಫಲಿತಾಂಶವನ್ನ ಯಶಸ್ವಿಯಲ್ಲಿ ಕೊಡ್ತಾ ಇದ್ದೇವೆ. ಇವೆಲ್ಲವನ್ನ ನೋಡಿಕೊಂಡು ನಮ್ಮಲ್ಲಿ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಯಾಕೆ ಇರಬಾರದು ಅನ್ನುವಂತ ಒಂದು ಹಳೆ ವಿದ್ಯಾರ್ಥಿಗಳಲ್ಲಿ ಕಂಡು ಬಂತು. ನಂತರ ಹಳೆ ವಿದ್ಯಾರ್ಥಿಗಳು ಈ ಒಂದು ಸಂಘವನ್ನ ಶ್ರೀ ಎಂ.ಎಸ್. ಪ್ರಭು ಅವರ ಮಾರ್ಗದರ್ಶನದಲ್ಲಿ ಮಾಡಿಕೊಂಡರು. ಅದಕ್ಕೆ ಶ್ರೀ ತುಳಸಿದಾಸ್ ಕಾಮತ್ ಅವರು ಮೊದಲನೆಯ ಅಧ್ಯಕ್ಷರಾಗಿ, ಈಗ ಸಹ ಅವರು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಶಾಲೆ ಪ್ರಗತಿ ಕಾಣ್ತಾ ಇದೆ. ಆ ನಂತರ ಅವರು ಕೂಡ ಶಾಲೆಗೆ ಏನಾದರೂ ಒಂದು ಭವಿಷ್ಯದ ದೃಷ್ಟಿಯಿಂದ ಅದರ ಡೆವಲಪ್ಮೆಂಟ್ಸ್ ಅನ್ನು ಮಾಡಬೇಕು ಅಂತ ಹೇಳಿ ಈ ಶಾಲೆಗೆ ಮತ್ತಷ್ಟು ಕೋಣೆಗಳ ಅವಶ್ಯಕತೆ ಕಂಡು ಬಂದಾಗ 1980ರಲ್ಲಿ ಶಾಲೆಯ ಬಲಭಾಗದಲ್ಲಿ ಶ್ರೀರಾಮ್ ಕುಲಕರ್ಣಿ, ಯಶವಂತರಾವ್ ಕುಲಕರ್ಣಿ ಮತ್ತು ಆರ್.ವೈ. ಶೇಟ್ಯ ಇವರ ಧನ ಸಹಾಯದ ನೆರವಿನಿಂದ ಇನ್ನು 3 ಕೋಣೆಗಳನ್ನು ನಿರ್ಮಿಸಲಾಯಿತು. 1992-93ರಲ್ಲಿ ಶಾಲೆಯ ಎಡಭಾಗದಲ್ಲಿ ಮನಮೋಹನ್, ಸತೀಶ್ ಪ್ರಭು ಮತ್ತು ಶೇಟ್ಯ ಕುಟುಂಬದವರು ಅವರ ಧನ ಸಹಾಯದಿಂದ ಮತ್ತೆ ಕೋಣೆಗಳನ್ನು ನಿರ್ಮಿಸಿ ಒಟ್ಟು ಶಾಲೆಯ 11 ಕೋಣೆಗಳನ್ನು ಹೊಂದುವುದರ ಮೂಲಕ ಕೊಠಡಿಗಳ ಕೊರತೆಯನ್ನು ನೀಗಿಸಲಾಯಿತು. ಈಗ ಈ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಅನೇಕ ಕೊಡುಗೆಗಳನ್ನು ಮತ್ತು ತಮ್ಮ ಅಧಿಕಾರಾವಧಿಯಲ್ಲಿ ಈ ಶಾಲೆಯನ್ನು ಮುಂದುವರಿಸಲಿಕ್ಕೆ ಅನೇಕ ಮಹನೀಯರು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಮೊದಲಿಗೆ ಆರ್ ಮಂತ್ರಿ, ಡಿ.ವಿ. ಶೇಖ್, ವಿ.ವಿ. ಶೇಟ್ಯ, ಎಸ್.ಎ. ಕಾಮತ್, ಎ. ಶೇಟ್ಯ, ಜಿ.ವಿ. ನಾಯ್ಕ್, ಎನ್.ಆರ್. ಪೈ, ಡಿ.ಆರ್. ಹಿಚ್ಕಡ್, ಎನ್.ವಿ. ರೇವಣ್ಕರ್. ಈಗ ಎನ್.ವಿ. ರೇವಣ್ಕರ್ ಅವರು ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಅದೇ ರೀತಿಯಲ್ಲಿ ಈ ಶಾಲೆಗೆ ತಮ್ಮ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಕೊಡುಗೆಗಳನ್ನು ಕೊಟ್ಟಂತ ಮುಖ್ಯಾಧ್ಯಾಪಕರು ಪ್ರಥಮವಾಗಿ ಕಾತ್ಯಾಯನಿ ಚಂದ್ರಶಾಲೆಯಲ್ಲಿ ಶಾಲೆ ನಡೆಯುವಾಗ ಎಂ.ವಿ. ಮುಜುಮ್ದಾರ್ ಎನ್ನುವರು ಅಲ್ಲಿ ಮುಖ್ಯಾಧ್ಯಾಪಕರಾಗಿದ್ದರು. ಆ ನಂತರ ಸರ್ಕಾರದ ಅನುದಾನಕ್ಕೊಳಪಟ್ಟ ನಂತರ ಪ್ರಥಮ ಮುಖ್ಯಾಧ್ಯಾಪಕರಾಗಿ ಜಿ.ವಿ. ನಾಯ್ಕ್, ತದನಂತರ ಡಿ.ಎನ್. ಕುಲಕರ್ಣಿ, ಆರ್.ಡಿ. ಗಾಂವ್ಕರ್, ಎಂ.ಎಸ್. ಪ್ರಭು, ಡಿ.ಆರ್. ಹಿಚ್ಕಡ್, ಸತೀಶ್ ಪ್ರಭು ಮತ್ತು ಗಂಗಾಧರ್ ಸಿ. ನಾಯ್ಕ್ ಹಾಲಿ ಮುಖ್ಯಾಧ್ಯಾಪಕರಾಗಿದ್ದಾರೆ. ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಎಂಎಸ್ ಪ್ರಭು, ಉಪಾಧ್ಯಕ್ಷ ತುಳಸಿದಾಸ್ ಕಾಮತ್, ಖಜಾಂಚಿ ವಿನಾಯಕ ಕಾಮತ್, ಕಾತ್ಯಾಯಿನಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಎನ್.ವಿ. ರೇವಣ್ಕರ್, ಉಪಾಧ್ಯಕ್ಷ ಉಲ್ಲಾಸ್ ಜಿ. ರೇವಣ್ಕರ್, ಮುಖ್ಯೋಧ್ಯಾಪಕ ಗಂಗಾಧರ ಸಿ. ನಾಯ್ಕ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.